ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಕೀರ್ತನೆ 23ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಾನು ನೋಡಿದಾಗ ದಾವೀದನು ಯಾವಾಗಲೂ ಕರ್ತನಲ್ಲಿ ಹಂಬಲಿಸುವಂತ ಒಬ್ಬ ಉತ್ತಮ ದಾಸನು. ದೇವರ ಭಯ ಭಕ್ತಿಯಲ್ಲಿ ಕೂಡ ಆತ ಯಾವಾಗಲೂ ಇರುವಂತ ವ್ಯಕ್ತಿ. ದೇವರನ್ನ ನೋಡುವಾಗ ಈ ದಿನ ನೀವು ಕೂಡ ಅದೇ ಪ್ರಕಾರವಾಗಿ ನಡೀತಾ ಇರಬಹುದು. ಆದರೆ ವೈರಿ ಪೀಡನೆಗಳು ಹೆಚ್ಚಾದಾಗ ನಿಮಗೆ ಆಭಾಸ ಆಗ್ಬೋದು, ಈ ಸ್ಥಳದಲ್ಲಿಂದ ನಾವು ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಡಾನು, ಈ ವೈರಿಗಳೇ ಬೇಡ, ಇವರ ಮುಂಬಲವಾಗಿ ನಾವು ಹೇಗಪ್ಪ ಇರೋದು, ಇವರು ಯಾಕೆ ಈ ರೀತಿ ನನ್ನನ್ನು ಪೀಡಿಸ್ತಾ ಇದ್ದಾರೆ ಎಂಬುದಾಗಿ ನೀವು ಆಲೋಚಿಸ್ತಾ ಇರ್ಬೋದು. ವೈರಿಗಳ ಪೀಡನೆಯಿಂದ ನೀವು ಬೇಸತ್ತು ಹೋಗಿರ್ಬೋದು. ಆದರೆ ಕರ್ತನೆ ಇರ್ತಾರೆ, ವೈರಿಗಳ ಮುಂದೆ ನಾನು ನಿಮಗೋಸ್ಕರ ಔತಣ ಸಿದ್ಧಪಡಿಸ್ತೇನೆ. ಅದೇ ವೈರಿಗಳ ಮುಂದೆ ದೇವರು ನಿಮ್ಮನ್ನು ಎತ್ತರವಾಗಿಡುವುದಕ್ಕೆ, ಅವರನ್ನು ಪೀಡಿಸುವುದಕ್ಕೆ ದೇವರೇ ಬಿಟ್ಟಿರ್ತಾರೆ. ಅನೇಕ ಬಾರಿಗಳು ವೈರಿಗಳು ನಮ್ಮನ್ನು ಮುತ್ತಿಕೊಂಡಾಗ ನಾವು ಭಯಪಡ್ತೇವೆ, ಹೆದರ್ತೇವೆ, ಆ ಜಾಗವನ್ನು ಆ ಸ್ಥಳವನ್ನೇ ಬಿಟ್ಟು ಹೋಗಕ್ಕೆ ನೋಡ್ತೇವೆ. ಇವರ ಮುಂಭಾಗದಲ್ಲಿ ಬೇಡ ದೇವರೇ, ಇವರ ಸಹವಾಸಗಳು ನನಗೆ ಬೇಡ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಆದರೆ ಕರ್ತನ್ ಹಾಗಲ್ಲ. ಆತನು ಹೇಳಿರೋ ವಾಗ್ದಾನದಂತೆ ವೈರಿಯ ಮುಂದೆ ನಾನು ನಿನಗೋಸ್ಕರ ಔತಣ ಸಿದ್ಧಪಡಿಸ್ತೇನೆ. ಆ ವೈರಿಗಳನ್ನ ಮುಂಬಲವಾಗಿ ನಮ್ಮ ಮುಂದಾಗಿ ನಮ್ಮ ಮುಂದುಗಡೆ ಯಾಕೆ ಇಟ್ಟಿದ್ದಾರೆ ದೇವರಂದ್ರೆ, ನಾವು ಎತ್ತರವಾಗಿ ಬೆಳೆಯೋದನ್ನ ಅವ್ರು ನೋಡೋದು. ವೈರಿಗಳಿದ್ದಾಗಲೇ ನಾವು ಅಭಿವೃದ್ಧಿ ಆಗೋದು. ವೈರಿಗಳು ಹೆಚ್ಚಾದಾಗ ನಾವು ಇನ್ನೂ ಹೆಚ್ಚಾದ ಸಾಮರ್ಥ್ಯದಿಂದ ಉಪಯುಕ್ತವಾಗ್ತೇವೆ. ಹಾಗೆ ವೈರಿಗಳು ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮ ಹೆಸರು ಪ್ರಖ್ಯಾತಿ ಆಗುತ್ತೆ. ಹೌದು ನನ್ನ ಪ್ರಿಯರೇ, ವೈರಿಗಳು ಬೇಕು. ತಂದೆ ವೈರಿಗಳ ಮುಂದೆನೆ ಔತಣ ಕೊಡೋದೇ ಇದ್ರು. ಆತನೇ ಇರ್ತಾರೆ, ನಾನು ನಿನಗೆ ಅದೇ ವೈರಿಗಳ ಮುಂದೆ ಔತಣ ಏರ್ಪಡಿಸ್ತೇನೆ. ವೈರಿ ಪೀಡನೆಯಿಂದ ದೂರ ಹೋಗ್ಬೇಡ್ರಿ. ವೈರಿ ಪೀಡನೆ ಆಗಿದೆ ಅಂತ ಬೇಸತ್ತು ಹೋಗ್ಬೇಡ್ರಿ. ವೈರಿ ಪೀಡಿಸ್ತಾ ಇದ್ದಾನಂತ ಪ್ರಾರ್ಥನೆ ಜೀವಿತ ಕಳ್ಕೋಬೇಡ್ರಿ. ವೈರಿ ಪೀಡನೆ ಹೆಚ್ಚಾಗಿದೆಯಪ್ಪ, ಏನ್ ಮಾಡೋದು ಜೀವಿತದಲ್ಲಿ ಗೊತ್ತಾಗ್ತಿಲ್ವೇ ಅಂತ ಮಾರ್ಗ ತಿಳಿದವರಾಗಿ ಸ್ತಬ್ಧವಾಗಿ ನಿಲ್ಬೇಡ್ರಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗ್ರಿ. ನಿಮ್ಮನ್ನೇ ಕರ್ತನ ಅಭಿವೃದ್ಧಿ ಮಾಡ್ತಾರೆ. ನಿಮ್ಮನ್ನೇ ದೇವ ಮಕ್ಕಳನ್ನೇ ದೇವರು ಅದೇ ವೈರಿ ಮುಂದೆ ಔತಣವನ್ನು ಏರ್ಪಡಿಸಿ ಎತ್ತರವಾಗಿಡ್ತಾ ಇದ್ದಾರೆ. ಇಂದು ಆ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ. ನಮಗೆ ಅನೇಕ ವೈರಿಗಳಿದ್ದು ಸೇವೆ ಮಾರ್ಗದಲ್ಲಿ ಇವತ್ತಿನವರೆಗೂ ಇದ್ದಾರೆ. ನಾವು ವೈರಿ ಬಿಟ್ಟು ಓಡಲಿಲ್ಲ. ಕರ್ತನ ಸಮೀಪಕ್ಕೆ ಇನ್ನೂ ಹೆಚ್ಚಾಗಿ ಬಂದು ಪ್ರಾರ್ಥಿಸೋರಾಗಿದ್ದೇವೆ. ದೇವರ ಬಳಿಯಲ್ಲಿ ಮೊರೆ ಇಡುವರಾಗಿದ್ದೇವೆ. ನಮ್ಮ ವೈರಿಗಳ ಮುಂದೆನೆ ದೇವರು ನಮಗೆ ಉನ್ನತ ಸ್ಥಾನದಲ್ಲಿಡೋರು. ನಿನ್ನ ತಲೆಗೆ ತೈಲವನ್ನು ಹಚ್ಚುತ್ತೇನೆ, ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ. ದೇವರ ಆತ್ಮನ ಅಭಿಷೇಕ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚು ಬಲವನ್ನು ತುಂಬಿಸ್ತಾರೆ ದೇವರು. ನಮ್ಮನ್ನು ಇನ್ನೂ ಎತ್ತರವಾಗಿಡ್ಬೇಕಂದ್ರೆ ಇನ್ನೂ ಹೆಚ್ಚಾದ ಬಲ, ಇನ್ನೂ ಹೆಚ್ಚಾದ ಅಭಿಷೇಕ, ಇನ್ನೂ ಹೆಚ್ಚಾಗಿ ಆತ್ಮಿಕ ವರದಾನದಿಂದ ತುಂಬಿಸಿ ಕರ್ತನು ಆ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಎಂದು ಬರ್ತಾ ಇದೆ. ನನ್ನ ಸ್ನೇಹಿತರೆ, ಇಂದು ಈ ವಾಕ್ಯದಿಂದ ಕರ್ತನು ಮಾತಾಡ್ತಾ ಇದ್ದಾರೋ, ದೇವರು ನಿಮ್ಮ ವೈರಿಗಳ ಮುಂದೆ ನಿಮ್ಮನ್ನು ಎತ್ತರವಾಗಿಡ್ತಾ ಇದ್ದಾರೆ. ನಿಮ್ಮ ಪಾತ್ರೆ ತುಂಬಿ ಹೊರಸೂಸುವಂತೆ ಕರ್ತನು ನಿಮ್ಮ ಮೇಲೆ ತೈಲವನ್ನ, ಪವಿತ್ರಾತ್ಮನ ಅಭಿಷೇಕವನ್ನ, ಬಲವನ್ನ ನಿಮಗೆ ಕಳಿಸಿಕೊಡ್ತಾ ಇದ್ದಾರೆ. ನಾ ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನಾದ ನನ್ನ ದೇವರೇ, ಸ್ವಾಮಿ, ಇಂದು ನನ್ನೊಟ್ಟಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನಿ ವೇದ ವಾಕ್ಯದಲ್ಲಿ ನೀನು ಮಾತನಾಡಿದಂತೆ ಅವರ ವೈರಿಗಳು ಅನೇಕರಾಗಿರ್ಬೋದು. ಆ ವೈರಿಗಳ ಪೀಡನೆಯಿಂದ ಅವರು ಬೇಸತ್ತೋಗಿರ್ಬೋದು ಸ್ವಾಮಿ. ಇಲ್ಲವೇ ಸ್ಥಳದಿಂದ ಸ್ವಾಮಿ ಸ್ಥಳಾಂತರವಾಗ್ತಾ ಇರ್ಬೋದು. ತಂದೆ, ಅನೇಕ ಸಮಸ್ಯೆ ಹೋರಾಟ ಅವ್ರ ಜೀವಿತದಲ್ಲಿ ಹೇಳ್ತಾ ಇದ್ದೀಯೋ ಪ್ರಭು ಪವಿತ್ರಾತ್ಮನೆ, ಈಗಲೇ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಎಲ್ಲ ವೈರಿ ಪೀಡನೆ ಅವರ
ಒಂದು ಕಾರ್ಯಗಳಲ್ಲಿ ಸ್ವಾಮಿ, ಕೆಲಸದಲ್ಲಿ ಅವರ ಕರ್ತನೆ, ಅವರ ಯಾವ ಕೆಲಸದ ಅಡ್ಡಿಯನ್ನುಂಟು ಮಾಡ್ತಾ ಎಲ್ಲ ವೈರಿ ಪೀಡನೆ ಶಮನವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಆ ವೈರಿಗಳ ಮುಂದೆ ಅವರಿಗೆ ಔತಣ ಏರ್ಪಡಿಸು ಏಸಪ್ಪ. ಅದೇ ದುಷ್ಟರ ಮುಂದೆ ಪುಷ್ಟರಾಗಿ ನಿನ್ನ ಮಕ್ಕಳನ್ನು ಇಡು ತಂದೆ. ಅವರ ತಲೆಯ ಮೇಲೆ ತೈಲ ಇಂದು ಸ್ವಾಮಿ ಸುರಿಯಲ್ಪಡಲಿ, ಅಭಿಷೇಕ ಹೆಚ್ಚಲಿ ಸ್ವಾಮಿ. ಪ್ರಾರ್ಥಿಸು, ಆತ್ಮ ತುಂಬಿಸು ತಂದೆ. ಪ್ರಾರ್ಥಿಸುವಂತ ಮಕ್ಕಳಾಗಿ ಬೆಳೆಯಲಿದೆ ಇವರ ಅಗ್ನಿ ಆಗಲಿ ಪ್ರಭು. ಅವರ ಪಾತ್ರೆ ತುಂಬಿ ಹೊರಸೂಸಲಿ ರಾಜನೇ, ಹೊರಸೂಸಲಿ. ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ಅಪ್ಪ ತಂದೆ. ನೀನ್ ಈಗಲೇ ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಅಪ್ಪ ಜನಾಂಗಗಳ ಮಧ್ಯದಲ್ಲಿ ನಿನ್ನ ಮಕ್ಕಳನ್ನು ಎತ್ತರವಾಗಿ ನೀನು ಇಡ್ತಾ ಇದೆಯ ಸ್ತೋತ್ರ. ಆ ವೈರಿ ಪೀಡನೆಗಳನ್ನ, ಎಲ್ಲ ಪಿಚಾಚಿಯ ಬಂಧನಗಳನ್ನ, ಪಿಚಾಚಿಯ ಒಂದೊಂದು ದುಷ್ಟನ ಕ್ರಿಯೆಗಳನ್ನ, ಅವರ ಕಾರ್ಯದಲ್ಲಿ ಅಡ್ಡಿಯನ್ನು ಎಸಗುತ್ತಿರುವ ದುರಾತ್ಮವು, ಆರ್ಥಿಕವಾಗಿ ಬಡತನ ಕೊರತೆ ತಂದೊಡುವ ದುರಾತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ಅಪ್ಪ ತಂದೆಯೇ, ನಿನ್ನ ಕರಗಳವರನ್ನು ಒಪ್ಪಿಸ್ತೇನೆ ರಾಜ. ಆಶೀರ್ವದಿಸು, ಆಶೀರ್ವದಿಸು. ಎಲ್ಲ ವೈರಿಗಳ ಮುಂದೆ ನಿನ್ನ ಮಕ್ಕಳನ್ನ ಸ್ವಾಮಿ ಉನ್ನತ ಸ್ಥಾನದಲ್ಲಿಡು, ಔತಣ ಏರ್ಪಡಿಸು. ಆಶೀರ್ವಾದ ಮಾಡಿದಕ್ಕಾಗಿ ವಂದನೆ ಕರ್ತನೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.